ವೋಟ್ ಪಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇದು ಬಹಳಷ್ಟು ಕುತೂಹಲಕಾರಿ ವಿಚಾರ. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಕಟ್ತಾರ ಹಾಗಾದ್ರೆ ಅಣ್ಣಾಮಲೈ ಅವರು? ರಾಜಕೀಯ ವಿಶ್ಲೇಷಕರು ಹೇಳಿದ ಹಾಗೆ ಕುತೂಹಲಕ್ಕೆ ಕಾರಣವಾಗಿದೆ ತಮಿಳುನಾಡು ಪತ್ರಕರ್ತರ ವಿಶ್ಲೇಷಣೆ. ಏನ್ ಮಾತಾಡ್ತಾ ಇದ್ದಾರೆ, ಯಾವ ಉದ್ದೇಶವನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಯಾವ ಆಧಾರವನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಆದ್ರೆ ತಮಿಳುನಾಡಿನ ಪತ್ರಕರ್ತರು ಹೇಳ್ತಾ ಇರೋದು ನಿಜ. ಅಣ್ಣಾಮಲೈ ಮೂಲೆ ಗುಂಪಾಗಿದ್ದಾರೆ ಬಿಜೆಪಿಯಲ್ಲಿ. ಅಣ್ಣಾಮಲೈಗೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಇಲ್ಲ. ಹಾಗಾಗಿ ಅಣ್ಣಾಮಲೈ ಬಹಳ ನೊಂದು ಬಿಟ್ಟಿದ್ದಾರೆ. ಹಾಗಾಗಿ ಅಣ್ಣಾಮಲೈ ಅವರು ಹೊಸ ಪಕ್ಷವನ್ನ ಕಟ್ಟೋದು ಶತಸಿದ್ಧ ಅನ್ನೋ ನಿಟ್ಟಿನಲ್ಲಿ ಅಣ್ಣಾಮಲೈ ಹೊಸ ಪಾರ್ಟಿ ಬಗ್ಗೆ ಚರ್ಚೆ ಜೋರಾಗಿದೆ. ಅಣ್ಣಾಮಲೈ ಬಿಜೆಪಿ ಬಿಡುವ ಬಗ್ಗೆ ತಮಿಳುನಾಡಿನಲ್ಲಿ ಚರ್ಚೆ ಅಂತೂ ಇದ್ದೇ ಇದೆ. ನಿಮಗೆಲ್ಲ ನೆನಪಿದ್ರೆ ಇತ್ತೀಚೆಗಷ್ಟೇ ಎಎಂಎಂಕೆ ಪಕ್ಷದ ಟಿಟಿವಿ ದಿನಕರನ್ ಭೇಟಿಯಾಗಿದ್ರು ಅಣ್ಣಾಮಲೈ ಅವರು. ಮೊನ್ನೆ ಎಎಂಎಂಕೆ ಪಕ್ಷದ ಟಿಟಿವಿ ದಿನಕರನ್ ಅವರನ್ನ ಅಣ್ಣಾಮಲೈ ಭೇಟಿ ಮಾಡ್ತಾರೆ. ಅಣ್ಣಾಮಲೈ ಟಿಟಿವಿ ದಿನಕರನ್ ಭೇಟಿ ಬೆನ್ನಲ್ಲೇ ಈ ರೀತಿಯಾದಂಥ ಗುಸು ಪಿಸು ಚರ್ಚೆ ತಮಿಳುನಾಡು ರಾಜಕಾರಣದಲ್ಲಿ ಶುರುವಾಗ್ಬಿಡುತ್ತೆ. ತಮಿಳುನಾಡು ಬಿಜೆಪಿ ಜೊತೆಗೆ ಅಣ್ಣಾಮಲೈ ಭಿನ್ನ ಮತ ಇದೆ, ಭಿನ್ನಾಭಿಪ್ರಾಯವನ್ನ ಹೊಂದಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಜೊತೆ ಪದೇ ಪದೇ ಕಿರಿಕ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರಾದ ಕಲ್ಯಾಣ್ ಕೇಸವರಿಂದಲೂ ಕೂಡ ಅಣ್ಣಾಮಲೈ ಟೀಕೆಗೊಳಪಟ್ಟಿದ್ದಾರೆ. ಅಣ್ಣಾಮಲೈ ಅವರನ್ನ ಬಿಜೆಪಿಯಿಂದ ಹೊರ ಹಾಕೋದಕ್ಕೆ ಪ್ಲಾನ್ ನಡೀತಾ ಇದೆ. ಎಐಎಡಿಎಂಕೆ ಕೂಡ ಅಣ್ಣಾಮಲೈ ಹೊರಗೆ ಕಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ನೋಡಿ, ಎಐಎಡಿಎಂಕೆ ಇಲ್ಲಿ ಎಲ್ಲೊಂದ್ ಕಡೆ ಬಿಜೆಪಿ ಮತ್ತು ಎಐಎಡಿಎಂಕೆ ಈಗ ಮೈತ್ರಿ ಮಾಡಿಕೊಂಡಿರೋದು. ಇದರ ನಡುವೆ ಈ ಹಿಂದೆ ಜಯಲಲಿತಾ ಅವರ ಬಗ್ಗೆ ಅಣ್ಣಾಮಲೈ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಮಾತನಾಡಿದ್ರು. ಅದು ಎಐಎಡಿಎಂಕೆ ನಾಯಕರಿಗೆ ಇರಿಸು ಮುರುಸು ತಂದಿತ್ತು. ಮತ್ತು ಅಣ್ಣಾಮಲೈ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಿದ್ರೆ ಮಾತ್ರ ನಾವು ನಿಮ್ಮ ಜೊತೆಗೆ ಮೈತ್ರಿ ಮಾಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಸವಾಲನ್ನ ಕೂಡ ಇಟ್ಟಿತ್ತು ಮುಂದೆ ಬಿಜೆಪಿ ಮುಂದೆ. ಆ ಕಾರಣಕ್ಕಾಗಿನೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಅವರನ್ನ ಕೆಳಗೆ ಇಳಿಸ್ತು ಅನ್ನೋ ಚರ್ಚೆಯೂ ಕೂಡ ಇದೆ. ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ. ಇದೆಲ್ಲದರ ನಡುವೆ ಈಗ ನಿಜಕ್ಕೂ ಎಐಎಡಿಎಂಕೆ ಕೂಡ ಅಣ್ಣಾಮಲೈ ಅವರನ್ನ ಹೊರಗಡೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದೆ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಾಗಿ ಹೊಸ ಪಕ್ಷ ಕಟ್ಟೋದಕ್ಕೆ ಅಣ್ಣಾಮಲೈ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಚರ್ಚೆ. ನಟ ವಿಜಯ್ ಪಕ್ಷ ಟಿಟಿವಿ ದಿನಕರನ್ ಜೊತೆಗೆ ಅಣ್ಣಾಮಲೈ ಮೈತ್ರಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆಯಂತೆ. ಟಿವಿಕೆ ನಟ ವಿಜಯ್ ಪಕ್ಷ ಎಎಂಎಂಕೆ ಟಿಟಿವಿ ದಿನಕರನ್ ಜೊತೆಗೆ ಅಣ್ಣಾಮಲೈ ಕಾಣಿಸ್ಕೊಂಡಿದ್ದಾರೆ ಅಥವಾ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭಾರಿ ಸಂಚಲನ ಸೃಷ್ಟಿಸಿರುವಂತ ಅಣ್ಣಾಮಲೈ ಅವರ ತೀರ್ಮಾನ. ಆದ್ರೆ ಒಂದಂತೂ ಸ್ಪಷ್ಟ, ಇದುವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಅಣ್ಣಾಮಲೈ ರಾಜಕೀಯವಾಗಿ ಬಿಜೆಪಿಯಲ್ಲಿನೇ ಇದ್ದಾರೆ. ಗೊತ್ತಿಲ್ಲ, ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ಡಿಸೈಡ್ ಮಾಡಬಹುದು. ಆದ್ರೆ ಇದುವರೆಗೂ ಅಧಿಕೃತವಾಗಿ ಅವರ ಬಾಯಿಯಿಂದ ನಾನು ಬಿಜೆಪಿಯನ್ನ ಬಿಡ್ತಾ ಇದ್ದೀನಿ, ಬಿಜೆಪಿಯಿಂದ ದೂರ ಹೋಗ್ತೀನಿ, ಹೊಸ ಪಕ್ಷವನ್ನ ಕಟ್ತೀನಿ, ಈ ಯಾವ ಮಾತು ಕೂಡ ಬಂದಿಲ್ಲ. ಆದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ತಮಿಳುನಾಡಿನ ಪತ್ರಕರ್ತರು ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಒಂದು ಮಾತು ಕೂಡ ಇದೆ. ಸೊ ಹಂಗಾಗಿನೇ ಇದರ ಬಗ್ಗೆನೇ ಬಹಳಷ್ಟು ಚರ್ಚೆ ಆಗ್ತಾ ಇರೋದು. ಅಣ್ಣಾಮಲೈ ಮೊದಲೇ ಮೂಲೆ ಗುಂಪಾಗಿದ್ದಾರೆ. ಇದರ ನಡುವೆ ಟಿಟಿವಿ ದಿನಕರನ್ ಅವರನ್ನ ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ಸೊ ಹಂಗಾಗಿನೇ ಹೊಸ ಪಕ್ಷವನ್ನ ಕಟ್ಟುವಂತ ಚಾನ್ಸಸ್ ದಟ್ಟವಾಗಿ ಗೋಚರ ಆಗ್ತಾ ಇದೆ. ಭಾರಿ ಸಂಚಲನ ಅಂತೂ ಸೃಷ್ಟಿಯಾಗಿದೆ. ಇದುವರೆಗೆ ಯಾವುದೇ ಅಧಿಕೃತ ಘೋಷಣೆಯನ್ನ ಅಣ್ಣಾಮಲೈ ಅವರು ಮಾಡಿಲ್ಲ, ಇದುವರೆಗೂ ಯಾವ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ನೆನಪಿದ್ರೆ 2021ರಲ್ಲಿ ಬಿಜೆಪಿಯ ತಮಿಳುನಾಡು ರಾಜ್ಯಾಧ್ಯಕ್ಷನಾಗ್ತಾರೆ ಅಣ್ಣಾಮಲೈ ಅವರು. ಅಣ್ಣಾಮಲೈ ನಾಯಕತ್ವದಲ್ಲಿ 2019ರಲ್ಲಿ ಬಿಜೆಪಿ 3% ಓಟನ್ನ ಪಡೆದುಕೊಳ್ಳುತ್ತೆ. 2024ರಲ್ಲಿ 11% ಬಿಜೆಪಿ ಓಟು ಏರಿಕೆಯಾಗುತ್ತೆ. ಯಾವುದೇ ಸೀಟು ಗೆಲ್ಲುವಲ್ಲಿ ಬಿಜೆಪಿ ವಿಫಲ ಆಗುತ್ತೆ. 2026ಕ್ಕೆ ತಮಿಳುನಾಡು ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈಗ 2026ಕ್ಕೆ ಎಐಎಡಿಎಂಕೆ ಜೊತೆಗೆ ಬಿಜೆಪಿ ಅಧಿಕೃತ ಮೈತ್ರಿಯನ್ನ ಘೋಷಣೆ ಮಾಡಿದೆ. ಮೈತ್ರಿ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನೋ ಚರ್ಚೆಯೂ ಕೂಡ ಇದೆ. ತಮಿಳುನಾಡು ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರ ನೇಮಕ ಕೂಡ ಆಗಿದೆ. ನಾಗೇಂದ್ರನ್
ನೈನಾರ್ ನಾಗೇಂದ್ರನ್ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಈಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ. ನ್ಯೂಸ್ ಡೆಸ್ಕ್ ಇಂದ ಸಂಪರ್ಕದಲ್ಲಿದ್ದಾರೆ ಗ್ಯಾರಂಟಿ ನ್ಯೂಸ್ನ ಸಂಪಾದಕರು ಸತೀಶ್ ಆಂಜನಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇದು. ಇಂಟ್ರೆಸ್ಟಿಂಗ್ ವಿಚಾರ ಯಾಕೆ ಅಂತ ಹೇಳಿದ್ರೆ, ಬಿಜೆಪಿನ ಕೈ ಬೀಸಿ ಕರೆದು ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ಟಿತ್ತು ಅಣ್ಣಾಮಲೈ ಅವರಿಗೆ. ಅದಾದ ನಂತರ ಅದೇನಾಯ್ತು ಏನೋ ಗೊತ್ತಿಲ್ಲ, ಕೆಳಗಿಳಿಸ್ಬಿಡ್ತು. ಈಗ ಅಣ್ಣಾಮಲೈ ಮೂಲೆ ಗುಂಪಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಚರ್ಚೆ ಜೋರಾಗಿ ನಡೀತಾ ಇದೆ. ಹೊಸ ಪಕ್ಷ ಕಟ್ತಾರೆ, ಬಿಜೆಪಿಯನ್ನ ಬಿಡ್ತಾರೆ, ಇದೆಲ್ಲ ಯಾಕೆ ಶುರುವಾಯಿತು ಅಂತ? ರಾಮ, ನಿಜಕ್ಕೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇದು. ಕಳೆದ 4-5 ದಿನಗಳಿಂದ ಇಡೀ ತಮಿಳುನಾಡಿನಲ್ಲಿ ಬಹುದೊಡ್ಡ ಸದ್ದು ಮಾಡ್ತಾ ಇದೆ. ಅಣ್ಣಾಮಲೈ ವಾಟ್ ನೆಕ್ಸ್ಟು ಅಂತ. ಯಾಕೆ ಈ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಅಂದರೆ, ಅಣ್ಣಾಮಲೈ ಈಗ ಬಿ ಜೆ ಪಿಯಲ್ಲೇ ಇದ್ದಾರೆ. ಕಳೆದ 2019ರ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ, ಅದಾದ ನಂತರ 2024ರ ಲೋಕಸಭಾ ಚುನಾವಣೆ ಆಗಿರ್ಬೋದು. ಈ ಎರಡೂ ಚುನಾವಣೆಯಲ್ಲಿ ಅಣ್ಣಾಮಲೈ ಬಹುದೊಡ್ಡ ಇಂಪ್ಯಾಕ್ಟ್ ಆಗ್ತಾರೆ ಬಿ ಜೆ ಪಿಗೆ ತಮಿಳುನಾಡಿನಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಅಷ್ಟರ ಮಟ್ಟಿಗೆ ಅವರು ತಮ್ಮದೇ ಅಂತ ಒಂದು ವೇವ್ ಸೃಷ್ಟಿ ಮಾಡಿದರು. ಎಷ್ಟರ ಮಟ್ಟಿಗೆ ಅಂದರೆ, ದಕ್ಷಿಣ ಭಾರತದಲ್ಲಿ ಅಣ್ಣಾಮಲೈ ಒಂದು ರೀತಿಯ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಆಗ್ತಾರೆ, ಹಿಂದುತ್ವದ ಒಂದು ಫೈರ್ ಬ್ರ್ಯಾಂಡ್ ಆಗ್ತಾರೆ ಅನ್ನೋ ರೀತಿಯಾಗಿ ಬಿ ಜೆ ಪಿಗೆ ಒಂದು ನಂಬಿಕೆ ಇತ್ತು. ಬಟ್ ಅಣ್ಣಾಮಲೈ ಅದೇ ನಿಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಎಲ್ಲ 234 ವಿಧಾನಸಭಾ ಕ್ಷೇತ್ರ ಇದೆ ತಮಿಳುನಾಡಿನಲ್ಲಿ. ಈ 234 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪಾದಯಾತ್ರೆಯನ್ನು ಮಾಡಿದರು. ಈ ಹಿಂದೆ ತಮಿಳುನಾಡಿನಲ್ಲಿ ಬಹುದೊಡ್ಡ ಜನಸಾಗರವೇ ಸೇರ್ತಾ ಇತ್ತು. ಎಲ್ಲರೂ ಕೂಡ ತಮಿಳುನಾಡಿನಲ್ಲಿ ರಾಜಕೀಯವನ್ನು ಬದಲಾವಣೆ ಮಾಡ್ತಾರೆ ಅಣ್ಣಾಮಲೈ ಅನ್ನೋ ಒಂದು ನಿರೀಕ್ಷೆ ಇತ್ತು. ಬಟ್ 2019ರಲ್ಲಿ ಬಿ ಜೆ ಪಿಗೆ ಕೇವಲ 3% ವೋಟ್ ಇತ್ತು ರಾಮ್. 2024ರ ಲೋಕಸಭಾ ಚುನಾವಣೆಯಲ್ಲಿ ಆ ಒಂದು ಬಿ ಜೆ ಪಿಯ ವೋಟ್ ಶೇರ್ ಸಂಖ್ಯೆ 11ಕ್ಕೆ ಏರಿಕೆ ಆಯಿತು. 3%ಇಂದ 11%ಗೆ ಏರಿಕೆ ಆಯಿತು. ಡೆಫಿನೆಟ್ಲಿ ಇದರಲ್ಲಿ ಅಣ್ಣಾಮಲೈ ಅವರ ಒಂದು ಪಾತ್ರ, ಅವರ ಒಂದು ಶ್ರೇಯ. ಈ ತಮಿಳುನಾಡು ಪ್ರವಾಸ ಮಾಡಿದ್ರು, ಬಿ ಜೆ ಪಿಯನ್ನು ಕಟ್ಟೋದಕ್ಕೆ ತುಂಬ ದೊಡ್ಡ ಮಟ್ಟದ ಪ್ರಯತ್ನ ಪಟ್ಟರು. ಅದರ ಫಲವಾಗಿಯೇ 11% ವೋಟ್ ಶೇರ್ ಬಂತು ಚುನಾವಣೆಯಲ್ಲಿ 2024ರಲ್ಲಿ. ಆದರೆ ಒಂದೇ ಒಂದು ಸೀಟ್ ಗೆಲ್ಲೋದಕ್ಕಾಗಲಿಲ್ಲ ತಮಿಳುನಾಡಿನಲ್ಲಿ ಬಿ ಜೆ ಪಿ. ಅದೊಂದು ಬೇಸರ ಇತ್ತು. ಈ ನಡುವೆ ಕಟ್ಟರ್ ಒಂದು ಹಿಂದುತ್ವವಾದಿಯಾಗಿ, ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಸೃಷ್ಟಿಯಾದರು. ತಮ್ಮದೇ ಆದಂಥ ಒಂದು ಹವಾ ಕ್ರಿಯೇಟ್ ಮಾಡ್ತಾ ಹೋದರು. ಆದರೆ ಇದು AIADMK ಮತ್ತು ಬಿ ಜೆ ಪಿ ನಡುವಿನ ಒಂದು ಮೈತ್ರಿಗೆ ತುಂಬ ದೊಡ್ಡ ಮಟ್ಟದ ಹೊಡೆತ ಬಿದ್ದಂತೆ ಕಾಣಿಸ್ತಾ ಇತ್ತು. ಬಿ ಜೆ ಪಿಗೆ ಯಾವುದೇ ರೀತಿಯ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ AIADMK ಜೊತೆ ಮೈತ್ರಿಗೆ ಹೋಗಲೇಬೇಕಾದಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಬಿ ಜೆ ಪಿಗೆ. ಈಗ ಮುಂದಿನ ವರ್ಷ 2024ರಲ್ಲಿ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಇದೆ. ಸೊ ಈಗ ಬಿ ಜೆ ಪಿ ಏನು ಮಾಡಬೇಕು? ತಮಿಳುನಾಡಿನಲ್ಲಿ ನೆಲೆ ಊರಲೇಬೇಕು. ವಿಶೇಷವಾಗಿ ನಾವು ದಕ್ಷಿಣ ಭಾರತ ಬಗ್ಗೆ ಮಾತನಾಡೋದಾದರೆ, ಕರ್ನಾಟಕ ಬಿಟ್ಟರೆ ಬಿ ಜೆ ಪಿಗೆ ಬೇರೆ ಎಲ್ಲೂ ನೆಲೆ ಇಲ್ಲ. ಕೇರಳದಲ್ಲಿ ನೆಲೆ ಇಲ್ಲ, ತಮಿಳುನಾಡಿನ ನೆಲೆ ಇಲ್ಲ, ತೆಲಂಗಾಣ ಮತ್ತು ಆಂಧ್ರ ಅಲ್ಲಿ ಸ್ವಲ್ಪ ಮಟ್ಟಿಗೆ ಚಿಗುರೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಬಟ್ ಅಧಿಕಾರ ಹಿಡಿಯೋದು ಗಗನ ಕುಸುಮ ಆಗ್ತಾ ಇದೆ ರಾಮ್. ಈ ನೆಲೆಯಲ್ಲಿ ತಮಿಳುನಾಡು ಬಹುದೊಡ್ಡ ರಾಜ್ಯ ನಮ್ಮ ದಕ್ಷಿಣ ಭಾರತದಲ್ಲಿ. ಲೋಕಸಭಾ ಕ್ಷೇತ್ರ ಕೂಡ 39+1 ಪಾಂಡಿಚೇರಿ 40 ಲೋಕಸಭಾ ಕ್ಷೇತ್ರ ಬರುತ್ತೆ. ಹಾಗಾಗಿ ಬಿ ಜೆ ಪಿಗೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಪ್ಲಸ್ ಆಗಲೇಬೇಕು ಅನ್ನೋ ಕಾರಣಕ್ಕಾಗಿ AIADMK ಜೊತೆ ಮೈತ್ರಿ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿದೆ. ಆದರೆ ಒಂದು ಷರತ್ತಿತ್ತು AIADMK ಅವ್ರಿಗೆ, ಅಣ್ಣಾಮಲೈ ಬಿ ಜೆ ಪಿಯಲ್ಲಿ ಇದ್ದರೆ ನಾವು ಮೈತ್ರಿ ಆಗಲ್ಲ ಅನ್ನೋ ಒಂದು ಷರತ್ತನ್ನು ಪಳನಿಸ್ವಾಮಿ ಹಾಗೂ AIADMK ನಾಯಕರು ಹಾಕಿದ್ರು ಈ ಹಿಂದೆ. ಸೊ ಹೀಗಾಗಿ ತುಂಬ ದೊಡ್ಡ ಮಟ್ಟದ ಒಂದು ಇಕ್ಕಟ್ಟಿಗೆ ಸಿಲುಕಿತ್ತು ಬಿ ಜೆ ಪಿ. ಯಾಕಂದರೆ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರಿಗೆ ಒಂದು ರೀತಿ ನೀಲಿಕಣ್ಣಿನ ಹುಡುಗ ಅಣ್ಣಾಮಲೈ ಅಂತ ಹೇಳ್ಬೋದು ರಾಮ್. ಅಷ್ಟರ ಮಟ್ಟಿಗೆ ಅಣ್ಣಾಮಲೈ ಅವರು ನಂಬಿದ್ರು. ಯಾಕಂದರೆ IPS ಅಧಿಕಾರಿಯಾಗಿದ್ದರು, ಅದಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿ ಅವರು ಅದಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಬಂದಂಥವ್ರು ಬಿ ಜೆ ಪಿಗೆ. ಸೊ ಒಂದು ಚೇಂಜಸ್ಗೆ ಒಂದು ಮುನ್ನುಡಿಯನ್ನು ಬರೆದಿದ್ರು ಅಣ್ಣಾಮಲೈ. ಆದರೆ AIADMK ಒತ್ತಡಕ್ಕೆ ಮಣಿಬೇಕಾಗಿತ್ತು. ಬಟ್ ಇದರಲ್ಲಿ ಒಂದು ಸಣ್ಣ ಚೇಂಜಸ್ ಆಯಿತು. ಬಿ ಜೆ ಪಿಯಿಂದ ಅವರನ್ನು ಹೊರಗಡೆ ಇಡಲಿಲ್ಲ. ಆದರೆ ತಮಿಳುನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರೇನಾಗಿದ್ದರು ಅಣ್ಣಾಮಲೈ ಅವರನ್ನು, ಅಲ್ಲಿಂದ ಅವರನ್ನು ಬಿಡುಗಡೆ ಮಾಡಲಾಯಿತು. ಆ ಸ್ಥಾನಕ್ಕೆ ಬೇರೆಯವರನ್ನು, ನಾಗೇಂದ್ರನ್ ಅವರನ್ನು ಬಿ ಜೆ ಪಿಯ ತಮಿಳುನಾಡು ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅಣ್ಣಾಮಲೈಗೆ ರಾಜೀನಾಮೆಯನ್ನು ಪಡೆಯಲಾಯಿತು. ಅಲ್ಲಿಂದ ಶುರುವಾಯಿತು ನೋಡಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗಬಹುದು ತಮಿಳುನಾಡು ರಾಜಕಾರಣದಲ್ಲಿ ಅಂತ. ಆದರೂ ಕೂಡ ಈಗಲೂ ಅಣ್ಣಾಮಲೈ ಬಿ ಜೆ ಪಿಲಿದ್ದಾರೆ. ನಾವೀಗೇನು ಆಗಲಿಂದ ನೀವು ಹೇಳ್ತಾ ಇದ್ದೀರಾ ಬಿ ಜೆ ಪಿ ಬಿಟ್ಟು ಹೊಸ ಪಕ್ಷವನ್ನು ಕಟ್ಟಬಹುದು ಅಣ್ಣಾಮಲೈ ಅಂತ. ಇದು ತಮಿಳುನಾಡು ರಾಜಕಾರಣದಲ್ಲಿ ರಾಜಕೀಯ ವಿಶ್ಲೇಷಕರು ಹಾಗೂ ಅಲ್ಲಿನ ಪತ್ರಕರ್ತರು ಮಾಡ್ತಿರ್ತಕ್ಕಂಥ ವಿಶ್ಲೇಷಣೆ. ತುಂಬ ಜನ ಮೊನ್ನೆ ಅಂತೂ ತುಂಬ ಜನ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ತಮಿಳುನಾಡಿನಲ್ಲಿ. ಎಸ್, ಹೊಸ ಪಕ್ಷ ಕಟ್ಬಿಡ್ತಾರೆ ಅಣ್ಣಾಮಲೈ ಅಂತ. ಬಟ್ ಅಷ್ಟು ಸುಲಭನ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಒಂದಂತೂ ಬೇಸರ ಇದೆ ಅಣ್ಣಾಮಲೈಗೆ,
ಬಿಜೆಪಿಯಲ್ಲಿ ನಾನು ಇಷ್ಟು ವರ್ಷ ಇದ್ದೆ, ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದೆ, ತಮಿಳುನಾಡಿನಲ್ಲಿ ಬಿಜೆಪಿ ಕಟ್ಟೋದಕ್ಕೆ ತುಂಬ ದೊಡ್ಡ ಮಟ್ಟದ ಪ್ರಯತ್ನ ಪಟ್ಟೆ, ನನ್ನ ಪ್ರಯತ್ನಕ್ಕೆ ಫಲವಾಗಿನೇ 11% ವೋಟ್ ಶೇರ್ ಬಂದಿದೆ ಇವತ್ತು ಅಂದರೆ ಇದು ಸಾಧಾರಣ ಪ್ರಯತ್ನ ಅಲ್ಲ, ತುಂಬ ಸಣ್ಣ ವಿಚಾರನೂ ಕೂಡ ಅಲ್ಲ. ಅಷ್ಟರ ಮಟ್ಟಿಗೆ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದು ಸೀಟ್ ಆಗಿ ಕನ್ವರ್ಟ್ ಆಗದೆ ಇರ್ಬೋದು, ಆದರೆ ವೋಟ್ ಆಗಿ ಕನ್ವರ್ಟ್ ಆಗಿದೆ. 11% ವೋಟ್ ಬಂದಿರೋದು ಬಿಕಾಸ್ ಆಫ್ ಅಣ್ಣಾಮಲೈ ಅವರ ಹೋರಾಟ ಅಂತಲೇ ಹೇಳ್ಬೋದು. ಆದರೆ ADMK ಜೊತೆ ಇವತ್ತು ಹೊಂದಾಣಿಕೆ ಏನು ಮಾಡ್ಕೊಂಡಿದೆ, ಮೈತ್ರಿ ಮಾಡ್ಕೊಂಡಿದೆ ಬಿಜೆಪಿ, ಅನಿವಾರ್ಯವಾಗಿ ಇವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸ್ತು. ಹಾಗಾಗಿ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಚರ್ಚೆ 2026ರ ಒಂದು ವಿಧಾನಸಭಾ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ಅಣ್ಣಾಮಲೈಗೆ ಟಿಕೆಟ್ ಕೊಡ್ತಾರಾ ಇಲ್ವೋ ಅನ್ನೋದು ಕೂಡ ಇದು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಜನ ADMK ನಾಯಕರು ಅಣ್ಣಾಮಲೈಗೆ ಟಿಕೆಟ್ ಕೊಡಬಾರ್ದು ಅಂತ ಬಹಿರಂಗವಾಗಿಯೇ ಹೇಳ್ತಾ ಇದ್ದಾರೆ. ಇವತ್ತು ಕೇಶವನ್ ಆಗಿರ್ಬೋದು ಅಥವಾ ಅಲ್ಲಿ ADMK ಕೆಲವೊಂದಿಷ್ಟು ನಾಯಕರು ಇವತ್ತು ಬಹಿರಂಗವಾಗಿ ಸುದ್ದಿಗೋಷ್ಠಿ ಮಾಡಿನೇ ಅಣ್ಣಾಮಲೈಗೆ ಬಿಜೆಪಿ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ತಮ್ಮ ಮೈತ್ರಿ ಪಕ್ಷ NDA ಮೈತ್ರಿ ಪಕ್ಷದ ನಾಯಕರು ಅಣ್ಣಾಮಲೈ ವಿರುದ್ಧ ಮುಗಿಬೀಳ್ತಾ ಇದ್ರೆ ಏನು ಮಾಡಬೇಕು ಅಣ್ಣಾಮಲೈ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿನೇ ಅಣ್ಣಾಮಲೈ ಒಂದು 2-3 ದಿನಗಳಿಂದಷ್ಟೇ TVV ದಿನಕರನ್ ಅವರನ್ನ ಭೇಟಿಯಾಗಿದ್ರು. ಇದು ಬಹುದೊಡ್ಡ ಚರ್ಚೆ ಆಗ್ಬಿಡ್ತು. ನಾವು ಶಶಿಕಲಾ ಏನು ಜಯಲಲಿತಾ ಅವರ ಆಪ್ತೆ, ಶಶಿಕಲಾ ಅವರ ಸಂಬಂಧಿ TTV ದಿನಕರನ್ ಅವರನ್ನ ಭೇಟಿಯಾಗಿದಂತೆ ದೊಡ್ಡ ಮಟ್ಟದ ಸಂಚಲನ ಶುರುವಾಗಿತ್ತು. ಹಾಗಿದ್ರೆ ಅಣ್ಣಾಮಲೈ ಬಿಜೆಪಿ ಬಿಟ್ಟು TTV ದಿನಕರನ್ ಪಕ್ಷಕ್ಕೆ ಹೋಗ್ಬಿಡ್ತಾರಾ? ಅಲ್ಲಿಂದ ಶುರುವಾಯಿತು ರಾಮ್ ಇದು. ಅಂದ್ರೆ ಬಿಜೆಪಿ ಬಿಟ್ಟು ಹೊಸ ಪಕ್ಷ ಕಟ್ತಾರಾ ಅನ್ನೋ ಒಂದು ಲೆಕ್ಕಾಚಾರ. ಎಸ್, ಜಸ್ಟ್ ಹೋಲ್ಡ್ ಸತೀಶ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ.